ಕಳೆದ 35 ವರ್ಷ ಜಿಲ್ಲೆಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂತಹ ಶಾಲಾ ಶಿಕ್ಷಕರು ಹಾಗೂ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಸಾಕಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೇಳಲು ಪ್ರಯತ್ನ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ. ಆದರೆ ಜನ ಮಾತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ರು. ಸಮಾಜದ ಎಲ್ಲ ವರ್ಗದ ಜನ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಮೂಲಕ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಕೆಪಿಸಿಸಿಗೆ ಆಯೋಜನೆ ಮಾಡಿದಂತಹ ಮಂತ್ರಿಗಳು, ಶಾಸಕರು, ಪದಾಧಿಕಾರಿಗಳು, ಇತರ ಮುಖಂಡರು ಆ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನ ಮತ್ತು ನಿರ್ಮಲಾ ನಕ್ಷತ್ರವನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನ ಹೇಳಿದ್ರು. ನಾವೆಲ್ಲ ಸೇರಿ ಅದನ್ನ ಸುಸೂತ್ರವಾಗಿ ನಾವು ಮಾಡಿದ್ವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಎಸಿಗಳಿಗೆ ಮಾಡಿದ್ದೀವಿ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದ್ಮೇಲೆ ಯಜಮಾನರು ಕೂಡ ಟ್ವೀಟ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಸಮರ್ಥವಾಗಿ ಟಿಕೆಟ್ ಅನ್ನು ಕೊಟ್ಟು ನಾನೆಲ್ಲ ಕೂತ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ಮಾಡಿದ್ವಿ. ನಮ್ಮದ ಒಪ್ಪಿಗೆ ಮೇರೆಗೆ ಟಿಕೆಟ್ ಅನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ಟು. ಆದ್ಮೇಲೆ ಕೆಲವು ತಪ್ಪು ಗ್ರಹಿಗಳನ್ನ ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲ್ಲುವ ಖಚಿತ ಆದ ವಿಶ್ವಾಸ ವ್ಯಕ್ತಪಡಿಸ್ತೇನೆ. ಈಗ ಸಾಮಾನ್ಯ ಒಂದು ದಾವಣಗೆರೆಯ ಮತದಾರರಿಗೆ, ವಿಶೇಷವಾಗಿ ಎಲ್ಲ ಸಮುದಾಯದ ಈ ಬಾರಿ ಈ ಫಲಿತಾಂಶ ನಾವು ಇಲ್ಲಿ ನೋಡ್ಬೋದು. 4ನೇ ತಾರೀಕು ಬರುತ್ತೆ. ಆದರೆ ಎಲ್ಲ ಜಾತಿ ಜನಾಂಗಗಳು, ಎಲ್ಲ ಧರ್ಮಗಳು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ್ತು ನಮ್ಮ ಪಕ್ಷಕ್ಕೆ ಬೆಂಬಲ. ಇಡೀ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಿಂದ ಮತ್ತು ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಮುಖಾಂತರ ಒಂದು ದೊಡ್ಡ ನಮ್ಮ ಪಕ್ಷದ ವಿರುದ್ಧ ಕ್ಯಾಂಪೇನ್ ಅಲ್ಪಸಂಖ್ಯಾತರಿಗೆ ದ್ರೋಹ ಆಗಿದೆ, ಅಲ್ಪಸಂಖ್ಯಾತ ನಾಯಕರು ಎಷ್ಟೇ ಬಲವಂತವಾಗಿ ಹೇಳಿದ್ರು ಕಡೆಗಣಿಸಿ ಕೊಟ್ಟಿದ್ದಾರೆ ಅಂತ ಮಾತನ್ನು ಬಿಜೆಪಿಯವರು ಹೇಳಿದ್ರು. ಬಿಜೆಪಿಯ ಎಲ್ಲ ಹಿರಿಯ ನಾಯಕರು ಹೇಳಿದ್ರು. ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ SDP ಅವರಾಗಲಿ,
ಸಲುವಾಗಿ ಅಲ್ಲಿ ಚುನಾವಣೆಯ ಪ್ರಚಾರ ಮಾಡಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರಾಗಿ ಎಲ್ಲರೂ ಹೇಳಿದ್ರು. ಆದ್ರೆ ನಿಜಾಂಶ ಏನು ಅಂತ ಹೇಳಬೇಕಾದ್ರೆ ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದ್ರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗುತ್ತೆ ಅಲ್ಪಸಂಖ್ಯಾತರಿಗೆ. ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ ನ ಇಟ್ಕೊಳ್ಬೇಕು. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರು ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದ್ರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದು, ಅಲ್ಲಿ ಸಮೀರ್ ಅಹಮದ್ ಅವರು ಇದ್ರು, ನಸೀರ್ ಅಹಮದ್ ಅವರು ಇದ್ರು, ಹ್ಯಾರಿಸ್ ಅವರು ಇದ್ರು, ಕಾಂಗ್ರೆಸ್ ಅವರು ಎಲ್ಲರೂ ಇದ್ರು. ಸೊ ಆ ಮೀಟಿಂಗ್ ಅಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದ್ರೆ ಆಯ್ತು ಬರೀ ಅಬ್ದುಲ್ ಜಬ್ಬಾರ್ ಅವರು ಮಾತ್ರ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎರಡು ಮಾಡ್ತೀವಿ. ಯಾಕಂದ್ರೆ ತಳ ಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ. ಮತ್ತೆ ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗಿಲ್ಲ ಅಂತ ಅಭಿಪ್ರಾಯ. ಆದ್ರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ, ನಾವು ಒಂದೇ ಹೆಸರಿಗೆ ಸ್ಟಿಫನ್ ಆಗಿದ್ದು ಎಲ್ಲೋ ಹಿನ್ನಡೆ ಆಗಿದೆ. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸ್. ಇಲ್ಲದೆ ಇದ್ರೆ ಮಲ್ಲಿಕಾರ್ಜುನ್ ಅವರ ಹಿಂದೂ ನೀರೇ ಒಂದು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳ ಆಯ್ಕೆ ಮಾಡ್ತೀವಿ, ನಾವೆಲ್ಲ ಕೆಲಸ ಮಾಡ್ತೀವಿ ಹೇಳ್ಬೇಕು. ಅಲ್ಲಿ ಎಲ್ಲೋ ಒತ್ತಡ ಎರಡೂ ಆಯಿತು. ಅದು ಒಂದೇ ಅಭ್ಯರ್ಥಿನ ನಾವು ಇಟ್ಕೊಂಡು ಒತ್ತಾಯ ಮಾಡುವಾಗ ಒಂದು ಸಭೆಯನ್ನು ಸೇರಿಸಿ ನಮ್ಮ ಹಬ್ಬದ ದಿವಸ ಆ ಸಭೆಯಲ್ಲಿ ಸನ್ಮಾನ್ಯ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದ ಸಮೀರ್ ಅಹಮದ್ ಅವರು ಇದ್ರು, ನಸೀರ್ ಅಹಮದ್ ಅವರು ಇದ್ರು, ನ್ಯಾಷನಲ್ ಮಿಷನ್ ಅವರು ಇದ್ರು, ಹ್ಯಾರಿಸ್ ಅವರು ಇದ್ರು, ಸಲೀಂ ಅಹಮದ್ ಅವರು, ನಾನು ಇದ್ದೆ, ನಾವೆಲ್ಲ ಸೇರಿ ಮಾತನಾಡಿದ್ವಿ. ಆ ಮೀಟಿಂಗ್ ಅಲ್ಲಿ ನೀವು ಕ್ಯಾಂಡಿಡೇಟ್ ಬೇರೆ ಕೊಡೋಕೆ ಆಗಿಲ್ಲ, ಅಲ್ಲಿ ಕ್ಯಾಂಡಿಡೇಟ್ ಸೂಕ್ತ ಇಲ್ಲ ಅಂತ ಮಾಹಿತಿ ಇದೆ. ಮತ್ತೆ ಮಲ್ಲಿಕಾರ್ಜುನ್ ಅವರು ಕೇಳಿಕೊಂಡು 5 ವರ್ಷಗಳ ತಂದೆಯವರು MLA ಆಗಿದ್ದು, 3 ವರ್ಷಗಳ ನಿಧನ ಆಗಿದೆ, ಲಿಖಿತ್ ತರಲಿಗೆ ನಮಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅವರು ಕೇಳಿದ್ರು. ಮಗನಿಗೆ ಮತ್ತೆ ಪಾರ್ಟಿಯಲ್ಲಿ 2 ಇಯರ್ಸ್ ಮತ್ತೆ ಎಲೆಕ್ಷನ್ ಬರುತ್ತೆ. ಈಗಂತೂ ಡಿಲಿಮಿಟೇಷನ್ ಆಗೋದು ಪಾರ್ಲಿಮೆಂಟ್ ಕರೆದಿರೋದ್ರಿಂದ ಹೊಸ ಕ್ಷೇತ್ರಗಳಾಗ್ತದೆ. ಅಲ್ಪಸಂಖ್ಯಾತರಿಗೆ ನಿಶ್ಚಿತವಾಗೂ ಮುಂದೆ ಅವಕಾಶಗಳು ಸಿಗುತ್ತೆ. ಈ ಬಾರಿ ನಾವು ಅಲ್ಲಿ ಮೇಟಿಯವ್ರ ಮಗನಿಗೆ ಕೊಡೋದ್ರಿಂದ ಇವ್ರ ಫ್ಯಾಮಿಲಿಗೆ ಕೊಡ್ತೀವಿ, ನೀವೆಲ್ಲ ಒಪ್ಪಿಗೆ ಕೊಡಬೇಕು, ಜೊತೆಗೆ ಸೇರಿ ಕೆಲಸ ಮಾಡಬೇಕು ಅಂತ ಪಾರ್ಟಿಯಿಂದ ಹೇಳ್ತೇವೆ. ಆವಾಗ ಸಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಪ್ಪಿಗೆ ಕೊಡ್ತೀವಿ, ಎಸ್ ಕೊಡಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಸಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಒಪ್ಪಿಗೆ. ತದನಂತರ ಅವರು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಆಮೇಲೆ ನಾವು ಹೋಗಿ ಕೆಲಸ ಮಾಡಿದ್ವಿ, ಯಾಕಂದ್ರೆ ಅವ್ರು ಮಾತು ಕೊಟ್ಟಿದ್ವಿ ಪಕ್ಷಕ್ಕೆ, ನೀವು ಕೊಡಿ ನಾವು ಮಾಡ್ತೀವಿ ಅಂತ. ಕೆಲವರು ಮಾಡಲಿಲ್ಲ, ಬಟ್ ಅದು ಓಕೆ. ವಿರೋಧ ಪಕ್ಷದವರು ಯಾವ ರೀತಿಯ ನಮ್ಮ ಮೇಲೆ ಗೂಬೆ ಗುಡಿಸಕ್ಕೆ ಹೋಗ್ತು ಅಂದ್ರೆ, ಅಲ್ಪಸಂಖ್ಯಾತ ನಾಯಕರನ್ನ ಕಡೆಗಣಿಸಿ ಅವಮಾನ ಮಾಡಿ ಅಭ್ಯರ್ಥಿಯನ್ನು ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷದವರು ನಮ್ಮ ಮೇಲೆ ನಡೀತಾ ಫುಲ್ ಎಲೆಕ್ಷನ್ ಅಲ್ಲಿ, ಪೂರ್ತಿ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ನಡೆಸಿದ್ರು. ಅದನ್ನ ನಾವು ಬಿಜೆಪಿಗೂ, ನನಗೆ ಒಂದು ಖುಷಿ ಏನಾಯ್ತಂದ್ರೆ ಬಿಜೆಪಿಯವರು ಅಯ್ಯೋ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಬಿಜೆಪಿಯವರಿಗೆ ಹೇಳ್ತಾರೆ. ಕೊಟ್ಟಿದ್ರೆ ಮುಸ್ಲಿಂ ತುಷ್ಟೀಕರಣ ಅಂತ ಅವರೇ ಹೇಳಿದ್ರು, ಕೊಡದೇ ಇದ್ರೆ ಕೊಡಬೇಕಾಗಿತ್ತು ಅಂತ ಅವರೇ ಹೇಳಿದ್ರು.
ಆದ್ರೆ ಇಡೀ ಬಿಜೆಪಿಯ ಕ್ಯಾಂಪೇನ್ ಏನಾಗಿತ್ತು ಈ ಬಾರಿ ನೋಡಿ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದಾರೆ, ಅಲ್ಪಸಂಖ್ಯಾತರ ನಾಯಕರಿಗೆಲ್ಲ ಅವಮಾನ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷದವರು ಇಂಡಿಪೆಂಡೆನ್ಸ್ ಇದೆ, ಆ ತಪ್ಪು ಮಾಹಿತಿ ಆಚೆ ಹೋಗಬಾರ್ದು. ಎಲ್ಲಾ ಲೀಡರ್ಸ್ ಕೂತ್ಕೊಂಡು ಮಾತನಾಡಿ ಸಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಾವು ಸೇರಿ ಒಪ್ಕೊಂಡು ಆಯ್ತು ಈ ಬಾರಿ ಒಪ್ಕೊಂಡು ನಾವು ಮಾಡ್ತೀವಿ ಅಂತ ಒಪ್ಕೊಂಡ ನಂತರನೇ ಅಭ್ಯರ್ಥಿಯ ಘೋಷಣೆ ಆಗಿತ್ತು. ನಮ್ಮ ಒಪ್ಪಿಗೆ ಇಲ್ಲದೆ ಸಮೀರ್ ಅಹಮದ್ ಸಮೇತ, ನಸೀರ್ ಅಹಮದ್ ಸಮೇತ, ಇನ್ಕ್ಲೂಡಿಂಗ್ ಎಲ್ಲರೂ, ಅದಕ್ಕೋಸ್ಕರ ಅಲ್ಲಿ ನಾವು ಹೋದಾಗ ಸಲೀಂ ಅಹಮದ್ ಅವರು ಅಲ್ಲಿ ಫುಲ್ ಇದ್ರು, ಬಲ್ಕೀಸ್ ಶಾಸಕರು ಅಲ್ಲೇ ಇದ್ರು, ನಾಸಿರ್ ಖಾನ್ ಪಠಾಣ್ ಅವರು ಅಲ್ಲೇ ಇದ್ರು, ತನ್ವೀರ್ ಸೇಠ್ ಅವರು ಬಂದು ಅಲ್ಲೇ ಕ್ಯಾಂಪೇನ್ ಮಾಡಿದ್ದಾರೆ, ಎನ್ ಎ ಹ್ಯಾರಿಸ್ ಅವರು ಬಂದು ಅಲ್ಲೇ ಇದ್ದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ರಹೀಂ ಖಾನ್ ಅವರು ಮಿನಿಸ್ಟರ್, ಅವರು ಕೂಡ ಬಂದು ಅಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಕನೀಸ್ ಫಾತಿಮಾ ಅವರು ಗುಲ್ಬರ್ಗದ ಶಾಸಕರು, ಅವರು ಬಂದು ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದೀವಿ ಅಂದ್ರೆ ಘೋಷಣೆ ಮಾಡೋಕ್ಕಿಂತ ಮುಂಚೆನೆ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸಲು ಸರಿ. ಯಾಕಂದ್ರೆ ನಾವು 7-8 ಜನ ಅವರು ಕೆಲಸ ಮಾಡಿದ್ವಿ, ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳಿದ್ರು. ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಅವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗ್ ಅಲ್ಲಿ ಇದ್ದು, ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದರಿಂದ ಯಾರು ಕೂಡ ಹಿಂದೆ ಸರಿ ಆಗದೇ ಇಲ್ಲ. ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಬಿಜೆಪಿ, RSS ಸಂಪರಿವಾರಗಳು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ RSS ವಿಚಾರಧಾರೆಯ ವಿರುದ್ಧವಾಗಿ ಬಿಜೆಪಿಯ ಈ ದೇಶದ ರಾಜಕಾರಣದ ವಿರುದ್ಧವಾಗಿ ಹೋರಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ. ನಮ್ಮ ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಇದೇ ಬಿಜೆಪಿಯ ದ್ವೇಷದ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪುವುದಿಲ್ಲ, ಸಮಾಜ ಕೂಡ ಒಪ್ಪುವುದಿಲ್ಲ. ಆದರೆ ಅಂತ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿಯವರು ಷಡ್ಯಂತ್ರ ನಡೆಸಿದ್ದಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ. ಕೆಲವರು ಹೊರಗಡೆ ಇರ್ತಕ್ಕಂಥವ್ರು ನಡೆಸಿರ್ಬಹುದು. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿದೆ. ಮತ್ತೆ ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ, ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ರು ಇಬ್ರು ಶ್ರಮಿಸಿದ್ದೀವಿ ಅಂತ ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಇಲ್ಲಿ ಕೂತಿರೋರು. ಈಗ ಸೈದ್ ಅಹಮದ್ ಅವರಿದ್ದಾರೆ, ಚೇರ್ಮನ್ ಆಗಿರೋರು, ಈಗ ಜುಗುಡ ಸಲೀಫ್ ಅವರಿದ್ದಾರೆ, ಆಧಾರ್ ಸುಲ್ತಾನ್ ಅವರಿದ್ದಾರೆ, ಎಲ್ಲ ಬಹಳಷ್ಟು ಜನ ಎಲ್ಲರೂ ನಾವು ಇಲ್ಲಿ ಇರೋದು. ತನ್ವೀರ್ ಸೇಠ್ ಅವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ.
ಹ್ಯಾರಿಸ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ನಹೀಂ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ AICC ರಾಜ್ಯಸಭಾ ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಗೆಲ್ಲಬೇಕು, ಬಿಜೆಪಿ ಸೋಲ್ಬೇಕು. ಒಂದು ವೇಳೆ ಬಿಜೆಪಿ ದಾವಣಗೆರೆಯಲ್ಲಿ ಗೆದ್ರೆ ಅಲ್ಲಿ ಇರ್ತಕ್ಕಂಥ ಶಾಂತಿಯುತ ವಾತಾವರಣವನ್ನು ಕೆಡಿಸ್ತಾರೆ, ಅಲ್ಲಿ ಇರ್ತಕ್ಕಂಥ ಒಂದು ಭ್ರಾತೃತ್ವದ ವಾತಾವರಣವನ್ನು ಕೆಡಿಸ್ತಾರೆ. ಯಾವುದೇ ಸಂದರ್ಭದಲ್ಲಿ ಬಿಜೆಪಿಗೆ ಅಲ್ಲಿ ಗೆಲ್ಲೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾವೆಲ್ಲ ಸೇರಿ ಮಾಡಿದ್ವಿ. ಬಿಜೆಪಿಯವರು ಮತ್ತೆ ಬೇರೆ ಬೇರೆ ವಿರೋಧ ಪಕ್ಷದವರು ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಯಾವ ರೀತಿಯ ಆಪಾದನೆ ಮಾಡಿದ್ರು ಅದೆಲ್ಲ ಸುಳ್ಳು ಅಂತ ನಾವೆಲ್ಲ ಸೇರಿ ಹೇಳಕ್ಕೆ ಇನ್ನೊಂದು, ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಧರ್ಮಗುರು ರಾಜಾ ಬಂದೆ ನವಾಜ್ ಅವರು ಮತ್ತು ನಮ್ಮ ಹೈದರ್ ಪಾಷಾದ್ ಅವರು, ತೆಲಂಗಾಣದ ಅವರು ಕೂಡ ಬಂದಿದ್ರು. ಅವ್ರು ಬಂದು ಏನು ಸಂದೇಶ ಕೊಟ್ಟು, ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತರು ಭಿನ್ನ ಆಗಬಾರ್ದು, ಅದು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಬದ್ಧ ರೀತಿ ಆಗುತ್ತೆ, ಅದರಿಂದ ಕಾಂಗ್ರೆಸ್ಗೆ ಸಹಾಯ ಮಾಡಿ ಓಟ್ ಹಾಕಿ, ಇಲ್ಲಾಂದ್ರೆ ಬಿಜೆಪಿಗೆ ಅವಕಾಶ ಸಿಗುತ್ತೆ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವಕಾಶ ಸಂದೇಶ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾರು ಮಾಡಿದರೆ ಯಾರಿಲ್ಲ, ಪಕ್ಷಕ್ಕೆಲ್ಲ ಮಾಹಿತಿ ಇರುತ್ತೆ. ಪಕ್ಷದಲ್ಲಿ ಆ ಮಾಹಿತಿ ಇರುವಾಗ ಪಕ್ಷ ನಾವೇನು ಹೇಳಬೇಕಂತದ್ದು ಇಲ್ಲ, ಮತ್ತೆ ನಿಮ್ಮ ಮುಖಾಂತರ ಪಕ್ಷಕ್ಕೆ ತಲುಪಿಸಬೇಕಂತದ್ದು ಇಲ್ಲ. ಪಕ್ಷಕ್ಕೆಲ್ಲ ಮಾಹಿತಿ ಇದೆ. ಮಾಹಿತಿ ಕೊಡ್ತೀರಾ? ಮುಸ್ಲಿಂ ನಾಯಕತ್ವ ಕೇವಲ ಒಬ್ಬರ ಆಸ್ತಿ ಅನ್ನೋ ತರ ಈ ಚುನಾವಣೆಯನ್ನು ಬಿಂಬಿಸುವಂತ ಪ್ರಯತ್ನ ಆಗಿದೆ. ಇದನ್ನು ನೀವು ಒಪ್ತೀರಾ ಸರ್? ನೋಡಿ, ಮುಸ್ಲಿಂ ಮತದಾರರು ವಿಶೇಷವಾಗಿ ನಮ್ಮಲ್ಲಿ ಒಂದು ಮೋಸ್ಟ್ ಸೆಕ್ಯುಲರ್ ಮತದಾರ, ಪ್ರಜ್ಞಾವಂತ ಮತದಾರ, ಯಾವ ಕೋಮುವಾದಿ ಭಾವನೆಯಿಂದ ವೋಟ್ ಹಾಕೋರಲ್ಲ ಮುಸ್ಲಿಂ ಮತದಾರ. ನೀವು ನೋಡ್ಬೋದು, ಮೆಜಾರಿಟಿ ಆಫ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ನಾವು ಇಲ್ಲರೂ ಮುಸಲ್ಮಾನ್ ಅಭ್ಯರ್ಥಿಗಳು ಒಂದು 15-20 ಕ್ಷೇತ್ರದಲ್ಲಿ ನಿಂತೀವಿ. 200 ಕ್ಷೇತ್ರದ ಮೇಲೆ ಮುಸ್ಲಿಂ ಮತದಾರರು ವೋಟ್ ಹಾಕ್ತಕ್ಕಂಥದ್ದು ಸೆಕ್ಯುಲರ್ ಐಡಿಯಾಲಜಿ ಇದೆ. ಒಂದು ಸೆಕ್ಯುಲರ್ ಮೈಂಡ್ ಸೆಟ್ ಇರ್ತಕ್ಕಂಥ ಒಬ್ಬ ಜಾತ್ಯತೀತ ಮನೋಭಾವ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತಾರೆ. ಯಾವುದೇ ಜಾತಿಯಲ್ಲಿ, ಯಾವುದೇ ಧರ್ಮದಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ತಿರ್ತಕ್ಕಂಥ ಅಭ್ಯರ್ಥಿ, ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ನಾಯಕರನ್ನ ಪಕ್ಷನ ಆಯ್ಕೆ ಮಾಡ್ತಾರೆ. ಸೊ ಮತದಾರರಂತೂ ಕೋಮುವ ಭಾವನೆಯಿಂದ ವೋಟ್ ಹಾಕೋಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಮತ್ತೆ ನಮ್ಮಲ್ಲಿ ಯಾರು ಒಬ್ಬರೇ ಇಬ್ಬರೇ ಅಂತ ಆ ಥರ ಮುಸ್ಲಿಂ ಮತದಾರರು ಆ ಥರ ನೋಡೋದಿಲ್ಲ. ಎಲ್ಲ ಅವರು ಲೀಡರ್ಶಿಪ್ ಅವರವರಿಗೆ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮುಸ್ಲಿಮ್ಸು ಸರ್ವಾಂಗಿಯಾಗಿ ಒಬ್ಬರೇ ಅಂತ ಹೋಗ್ಬರ್ತಕ್ಕಂಥ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತದಲ್ಲಿ ಓಟ್ ಹಾಕ್ತಾರೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಲ್ಲಿ ಹೋಗ್ತಾರೆ. ಯಾವ ಪಕ್ಷ ಕೋಮುವಾದಿನ ಸೋಸ್ತಾರೆ, ಯಾವ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಮಾಡ್ತಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತಾರೆ. ಅದು ಪಕ್ಷಕ್ಕೆ ಬಿಟ್ಟಿರೋದು, ನಾವು ಯಾರು ಯಾವ ಕಾಂಗ್ರೆಸ್ ನಾಯಕರುಗಳು ಸಮಾಜ ಪರವಾಗಿ ಅಲ್ಲಿ ಪ್ರಚಾರ ಮಾಡಿದ್ರು ಅವರನ್ನ ಸಮುದಾಯದ ವಿರೋಧಿಗಳಂತ ಬಿಂಬಿಸಲಾಯಿತು. ತಮ್ಮ ಕೂಡ ಫೋಟೋಗಳಿಗೆ ಅಲ್ಲಿ ಹೊಡೆಯೋದು ಆ ಥರ ಎಲ್ಲ ಮಾಡಿದ್ರು ಪ್ರತಿಭಟನೆ. ಇದರ ಹಿಂದೆ ನಿಮ್ಮ ಪಕ್ಷದವರ ಚೇತಾವಣೆ ಏನಾದರೂ ಇದೆಯಾ? ಬೇರೆ ವಿರೋಧ ಬಿಜೆಪಿಯವರು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿದ್ದಾರೆ. ಅವರು ಹತಾಶರಾಗಿ ಕ್ಷೇತ್ರ ಗೆಲ್ಲಬೇಕು ಅಂತೇಳಿ ಯಾರು ಪಕ್ಷದ ಪರವಾಗಿ ಕೆಲಸ ಮಾಡೋದು ಬಂದ್ವಿ ನಾವೆಲ್ಲ ಪಕ್ಷದ ದ್ರೋಹಿ, ಸಮುದಾಯದ ದ್ರೋಹಿಗಳು ಅಂತ ಬಿಂಬಿಸ್ತೀವಿ, ನಮಗೆ ಗುರಿಯಾಗಿಸಿ. ಅದಕ್ಕೋಸ್ಕರ ಇವತ್ತು ನಾವು ಕರೆದಿರ್ತಕ್ಕಂಥದ್ದು. ಯಾಕೆ ಕರೆದಿದ್ದೀವಿ ಅಂದ್ರೆ, ಎಲ್ಲಾ ಸಮುದಾಯದ ನಾಯಕರು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯದ ನಾಯಕರು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಸೇರಿ 3 ಜನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಅವರ ಜೊತೆಗೆ ಸಭೆ ನಡೆಸಿ ಮಲ್ಲಿಕಾರ್ಜುನ ಅವರು ಕೂಡ ಅಲ್ಲಿ ಬಂದಿದ್ರು. ಕೊನೆ ತೀರ್ಮಾನ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅಂತ ಆದ್ಮೇಲೆ ಅವರ ನೇತೃತ್ವದಲ್ಲೇ ನಾವೆಲ್ಲ ಒಪ್ಕೊಂಡು ನಾವು ಸಾಥ್ ಕೊಡ್ತೀವಿ ಅಂತ ಕಮಿಟ್ ಮಾಡಿದ್ವಿ. ಆಮೇಲೆ ಆಚೆ ಹೋಗಿ ಕೆಲವರು ಬೇರೆ ಬೇರೆ ಸಂದೇಶ ಕೊಟ್ಟರೆ ಅದು ನಮ್ಮ ತಪ್ಪಲ್ಲ. ಅಲ್ಲಿ ಆ ಕ್ಷಣದಲ್ಲಿ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲೇ ನಾವು ಸೇರಿದ್ದು, ಅವರೇ ಒಪ್ಕೊಂಡಿದ್ದು, ನಾವೆಲ್ಲ ಸೇರಿ ಒಪ್ಕೊಂಡಿದ್ದು, ನಾವು ಪಕ್ಷದ ಕೆಲಸ ಮಾಡಿ
ಅಪಪ್ರಚಾರ ಮಾಡಿದವರು ಜಮೀರ್ ಅಹಮದ್ ಅವರ ಅಥವಾ ನಸೀರ್ ಅವರ ಯಾರು ಅಂತ? ಇಲ್ಲ, ನಾವು ಯಾರ ಹೆಸರು ನಾವು ಹೇಳ್ತಾ ಇಲ್ಲ. ವಿರೋಧ ಪಕ್ಷದವರು ಕೂಡ ಸಮೇತ ಸಿಡಿ ಮಾಡಿದ್ದಾರೆ. ಯಾಕಂದ್ರೆ ವಿರೋಧ ಪಕ್ಷದವ್ರಿಗೆ ಏನಾಯ್ತು, ಬಿಜೆಪಿಯವರು ಏನಾದ್ರೂ ಮಾಡಿ ಅಲ್ಪಸಂಖ್ಯಾತರ ಓಟು ಸ್ಪ್ಲಿಟ್ ಆದ್ರೆ ಮಾತ್ರ ನಮ್ಗೆ ಅವಕಾಶ ಇದೆ ಅಂತ ಹೇಳಿ. ನಿಮ್ದೇ ಪಕ್ಷದ ಷಡ್ಯಂತ್ರ ಈಗ ನಿಮ್ಮ ಪಕ್ಷದವರು ಷಡ್ಯಂತ್ರ ಮಾಡಿದ್ದಾರೆ ಅಂತಲ್ಲ, ರಾಜ್ಯ ಮಟ್ಟದ ನಾಯಕರ, ಸ್ಥಳೀಯ ನಾಯಕರ ಎಲ್ಲ ಪಕ್ಷದ ಮಾಹಿತಿ ಇದೆ. ಅಲ್ಲ, ಸಲೀಂ ಈಗ ಸರ್ ಷಡ್ಯಂತ್ರ ಅಂತ ಹೇಳ್ತಾರೆ ಅವರು. ರಾಜ್ಯ ಮಟ್ಟದ ಜಿಲ್ಲೆ ಮಟ್ಟದ ನಾಯಕ, ಕೆಲವರು ಇರ್ಬೋದು. ರಾಜ್ಯ ಮಟ್ಟದ ನಾಯಕ, ರಾಷ್ಟ್ರ ಮಟ್ಟದ ನಾಯಕ, ಅಂತಾರಾಷ್ಟ್ರೀಯ ಮಟ್ಟದ ನಾಯಕ. ರಿಜ್ವಾನರ್ ಒಂದು ನಿಮಿಷ. ಇವಾಗ ನಿಮ್ಮ ಬಂಡಾಯ ಅಭ್ಯರ್ಥಿ ನಿಮ್ಮ ಸಮುದಾಯದಿಂದ ನಾಮಿನೇಷನ್ ಮಾಡಿದ್ರು. ನೀವು ಯಾರ್ಯಾರು ಕರ್ಕೊಂಬಂದಿರ ಅಂತ ಗೊತ್ತಿದೆ. ಜಬ್ಬರ್ ಅವರು ಬಂದಿರಲಿಲ್ಲ, ಹೌದಾ? ಅವರು ಅತೃಪ್ತಿ ಇವತ್ತಿಗೂ ಇದೆ, ನಿಮಗೆ ಗೊತ್ತಿದೆ. ಅದನ್ನ ನೀವು ಓಪನ್ ಹೇಳಕ್ ತಯಾರಿಲ್ಲ. ಆಮೇಲೆ ಅದ್ರ ಜೊತೆ ನಮ್ಮ ಸ್ನೇಹಿತರು ಹೇಳ್ತಾರಲ್ಲ, ಯಾರೆಂಬುದು ನೀವು ಓಪನ್ ಆಗಿ ಹೇಳಿ. ಅಲ್ಲಲ್ಲ, ಈಗ ಏನಾಗ್ತದೆ, ಗೆಲುವು ಸೋಲು ಆಮೇಲೆ ವಿಷಯ. ಈಗ ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಅವರು ಬಂದಂತೆ ನಿಮ್ಮ ಬಂಡಾಯ ಅಭ್ಯರ್ಥಿ ಇಲ್ಲೆಲ್ಲ ಘೋಷಣೆ ಮಾಡಿದ್ರು. ಆದ್ರೆ ಅವತ್ತು ಜಬ್ಬರ್ ಬಂದಿರಲಿಲ್ಲ. ಜಬ್ಬರ್ ಕೂಡ ಸಾಕಷ್ಟು ಅವಕಾಶ ಕೊಟ್ಟಿದೆ ನಿಮ್ಮ ಪಕ್ಷ. ಸರ್ ಒಂದ್ ನಿಮಿಷ, ಅಲ್ಲ ಸಲೀಮ್ ಅವರು ಒಂದ್ ನಿಮಿಷ. ಅಲ್ಲಲ್ಲ ಸಲೀಮ್ ಅವರು ಜಬ್ಬಾರ್ ಅವರು ಸಲೀಮ್ ಅವರು ಒಪ್ಕೊಂತೀವಿ. ಜಬ್ಬಾರ್ ಅವರು ದಾವಣಗೆರೆಯ ಲೀಡರ್, ಹೌದಾ? ನಿಮ್ಮ ಸಮುದಾಯದಿಂದ, ಹೌದಾ? ಒಪ್ಕೊಂತಿರ್ತಾರೆ ನೀವು. ಅವ್ರು ಯಾವತ್ತೂ ವೇದಿಕೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಅಲ್ಲ, ಪಕ್ಷ ತೀರ್ಮಾನ ಮಾಡಲ್ಲ ಸರ್, ನೀವು ಓಪನ್ ಆಗಿ ಹೇಳಿ. ಜಬ್ಬರ್ ಇವತ್ತಿಗೂ ಅನ್ಸ್ಯಾಟಿಸ್ಫೈಡ್. ಪಾರ್ಟಿ ಒಂದು ತೀರ್ಮಾನ ಮಾಡಿದಾಗ ನಮ್ಮೆಲ್ಲರಿಗೂ ವಿಶ್ವಾಸ ತಗೊಂಡಿದ್ರು ಇಲ್ವೋ ಅಂತ ಪ್ರಶ್ನೆ. ನಮ್ಮೆಲ್ಲರಿಗೂ ಸೇರಿ ವಿಶ್ವಾಸ ತಗೊಂಡೆ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರು ಪಕ್ಷದ ಜೊತೆಗೆ ನಿಂತ್ಕೊಂಡು ಅಥವಾ ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಮಾಡಿ ಬಿಜೆಪಿ ಗೆಲ್ಲಬೇಕು, ಅಲ್ಲಿ ಪಕ್ಷ ಸೋಲ್ಬೇಕಂತ ಏನೋ ಮಾಡಿದ್ದಾರೆ, ಅದು ಪಕ್ಷಕ್ಕೆ ಮಾಹಿತಿ ಇದೆ. ಪಕ್ಷದಲ್ಲಿ ಏನ್ ಮಾಡಬೇಕು ಅವರು ಮಾಡ್ಕೋತಾರೆ. ನಮ್ಮಿಂದ ಯಾವುದು ದೂರು ಇಲ್ಲ, ರಿಪೋರ್ಟು ಇಲ್ಲ. ನಾವಿಲ್ಲಿ ಸ್ಪಷ್ಟನೆ ಏನು ಬಹಳ ಮುಖ್ಯವಾಗಿ ಕೊಡ್ತಾ ಇರ್ತಕ್ಕಂಥದ್ದು, ಬಿಜೆಪಿಯ ದೊಡ್ಡ ನಾಯಕರು, ವಿರೋಧ ಪಕ್ಷದ ನಾಯಕರು ಕೂಡ ಅಶೋಕ್ ಅವರು ಮಾತಾಡಿದ್ರು ನಾನು ಕೇಳಿದ್ದೆ, ನಾರಾಯಣ ಸ್ವಾಮಿ ಮಾತಾಡಿದ್ರು ಕೂಡ ಕೇಳಿದ್ದೆ, ವಿಜೇಂದ್ರ ಅವರು ಮಾತಾಡಿದ್ರು ಕೂಡ ಕೇಳಿದ್ದೆ. ಅವರೆಲ್ಲ ಏನ್ ಹೇಳಿದ್ರು? ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು, ಅವರ ನಾಯಕರಿಗೆ ಅವಮಾನ ಆಯಿತು, ವಿಶ್ವಾಸ ತಗೊಳ್ಳದೆ ಅವ್ರು ಕೇಳಿದ್ರು ಸಹ ಕೊಡ್ಲಿಲ್ಲ ಸೀಟು. ವಿರೋಧ ಪಕ್ಷ ಸಹಜವಾಗಿ ಆರೋಪ ಮಾಡ್ತಾರೆ. ನಿಮ್ಮ ಪಕ್ಷದವರ ವಿರುದ್ಧ ನೀವು ಕ್ರಮ ಆಗಬೇಕು ಒತ್ತಾಯ ಮಾಡಿದ್ರೆ ನಾವು ಇಲ್ಲ ಕೇಳಿ, ನಾವು ಪಾರ್ಟಿ ನಮ್ಮ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಜಮೀರ್ ಅಹಮದ್, ನಸೀರ್ ಅಹಮದ್ ಸಮೇತ ಎಲ್ಲರಿಗೂ ಜೊತೆಗೆ ವಿಶ್ವಾಸಕ್ಕೆ ತಗೊಂಡು, ಹ್ಯಾರಿಸ್ ಅವ್ರಿಗೂ, ತನ್ವೀರ್ ಸೇಠ್ ಅವ್ರಿಗೂ, ನಾಸೀರ್ ಹುಸೇನ್ ಅವ್ರಿಗೂ, ಸಲೀಂ ಅಹಮದ್ ಯಾರ್ಯಾರು ಇದ್ರು, ಇಲ್ಲದೆ ಇದ್ದವ್ರಿಗೆ ಫೋನಲ್ಲಿ ಮಾತಾಡಿ ವಿಶ್ವಾಸಕ್ಕೆ ತಗೊಂಡು ಏನ್ ಮಾಡೋದು. ಈಗ ಮತಗಳ ಧ್ರುವೀಕರಣ ಆಗುತ್ತೆ ಸರ್. ನೀವೆಲ್ಲರೂ ಬರ್ಲಿಕ್ಕೊಳ್ಳಿ. 2 ಕ್ಷೇತ್ರಗಳಲ್ಲಿ ಈಗ